ಭೀಮಾ ತೀರದ ಬಾಗಪ್ಪ ಹರಿಜನ್ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇರೆ ಬೇರೆ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಯಾವ ಕಾರಣಕ್ಕೆ ಬಾಗಪ್ಪ ಹರಿಜನ್ ಅವರ ಹತ್ಯೆ ಆಯಿತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಳೆಯ ದ್ವೇಷಕ್ಕೆ ರಿವೆಂಜ್ ತೀರಿಸಿಕೊಳ್ಳಲಾಗಿದೆಯಾ ಅನ್ನೋದು ಬಹುದೊಡ್ಡ ಪ್ರಶ್ನೆ. ಅದೇ ಆಯಾಮದಲ್ಲಿ ತನಿಖೆಯನ್ನ ನಡೆಸಿದ್ದಾರೆ ಪೊಲೀಸರು. ರವಿ ಅಗರಖೇಡ ಹತ್ಯೆ ಸೇಡು ತೀರಿಸಿಕೊಂಡ್ರ ಹಂತಕರು ಅನ್ನೋದು ಪ್ರಶ್ನೆ. ಹಣದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪನನ್ನ ಮುಗಿಸೋದಕ್ಕೆ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆಯಾ? ವಿರೋಧಿ ಗ್ಯಾಂಗ್ ಯಲ್ಲಪ್ಪನ ಮಕ್ಕಳಿಂದ ಈ ಹತ್ಯೆ ಆಯ್ತಾ? 3 ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಂದ್ ಕಡೆ ರವಿ ಅಗರಖೇಡ ಹತ್ಯೆಗೆ ಪ್ರತೀಕಾರನ, ಹಣದ ವಿಚಾರಕ್ಕೇನಾದ್ರೂ ಕೊಲೆಯಾಗಿದೆಯಾ? ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈ ಹಿಂದೆ ಕೂಡ ಬಾಗಪ್ಪ ಹರಿಜನ್ ಮೇಲೆ ಅಟ್ಯಾಕ್ ಆಗಿತ್ತು ಕೋರ್ಟ್ ಆವರಣದಲ್ಲೇ. ಆಗ ಪ್ರಾಣಾಪಾಯದಿಂದ ಪಾರಾಗಿ ಆಸ್ಪತ್ರೆಗೆ ದಾಖಲಾಗಿ ಟ್ರೀಟ್ಮೆಂಟ್ ಮಾಡಿಕೊಂಡು ವಾಪಸ್ ಆಗಿದ್ರು. ಬಟ್ ಹೇಗಿತ್ತು ಭಯ ಅಂದ್ರೆ 1 ತಿಂಗಳು ಒಂದು ಮನೆಯಲ್ಲಿ ಇರ್ತಿರ್ಲಿಲ್ವಂತೆ. ಅಷ್ಟರ ಮಟ್ಟಿಗೆ ಈತನನ್ನ ಟಾರ್ಗೆಟ್ ಮಾಡ್ಕೊಂಡಿದ್ರು ಹಲವರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಗಪ್ಪ ಹರಿಜನ ತಿಂಗಳಿಗೊಮ್ಮೆ ಮನೆ ಚೇಂಜ್ ಮಾಡೋದು, ಯಾರಿಗೂ ಮಾಹಿತಿ ಕೊಡ್ತಾ ಇರಲಿಲ್ಲ. ಬಟ್ ಈ ಬಾರಿ ಹಂತಕರ ಸ್ಕೆಚ್ ಮಿಸ್ ಆಗಿಲ್ಲ. ಊಟ ಮಾಡಿ ವಾಕಿಂಗ್ ಮಾಡ್ತಾ ಇದ್ದ ಸಂದರ್ಭದಲ್ಲೇ ಆತನನ್ನ ಭೀಕರವಾಗಿ ನಡು ರಸ್ತೆಯಲ್ಲಿ ಹತ್ಯೆ ಮಾಡಿದ್ದಾರೆ. ಇಲ್ಲಿ ಏನು ನಡೆಯುತ್ತೆ ಅಂತ ಅಷ್ಟು ಸುಲಭವಾಗಿ ಹೇಳೋದಕ್ಕೆ ಸಾಧ್ಯವಿಲ್ಲ. ಇವರು ಬಾಗಪ್ಪ ಹರಿಜನ್, ಚಂದಪ್ಪ ಹರಿಜನ್, ಮತ್ತೊಂದು ಇಡೀ ಗ್ಯಾಂಗ್ ಫ್ಯಾಮಿಲಿ. ನಮಗೆ ನಾಗರಾಜ್ ಹೇಳ್ತಾ ಇದ್ರು 2000 ಇಸ್ವಿ ತನಕ ಫ್ಯಾಮಿಲಿ ಇತ್ತು. ಆಮೇಲೆ ಅದು ಭಾಳ ದೊಡ್ಡದಾಗಿ ಬೆಳೆಯಿತು ಅಂತೇಳಿ ಅದರಲ್ಲಿ ಒಂದು ರಾಜಿ ಪಂಚಾಯತಿಗೆ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಅಲೋಕ್ ಕುಮಾರ್ ಅವರಿದ್ದಾಗ ಮಾಡಿದರು. ಆಮೇಲೆ ಅದು ಮುಂದುವರಿಲಿಲ್ಲ. ಆದರೆ ಈಗ ಲಕ್ಷ್ಮಣ್ ಸಂಬರ್ಗಿದ್ದ ಸಾಧಾರಣವಾಗಿ ಅಲ್ಲಿ ಪೊಲೀಸರಾಗಿ ಹೋಗೋದಕ್ಕೆ ಭಯಪಡ್ತಾರೆ. ಯಾಕಂದರೆ ಅದನ್ನೊಂದು ಮಟ್ಟ ಹಾಕೋದಕ್ಕೆ ಆಗಲೇ ಇಲ್ಲ, ಅಥವಾ ಒಂದು ಸಂಧಾನದ ಮೂಲಕ ಬಗೆಹರಿಸೋದಕ್ಕಾಗಲಿಲ್ಲ. ಆಮೇಲೆ ಬಿಹಾರ ಮೂಲದ ಪಿಸ್ತೂಲ್ಗಳೆಲ್ಲ ಭಾಳ ಕಡಿಮೆಗೆಲ್ಲಿ ಸಿಗ್ತಾ ಇರುತ್ತೆ. ಆಮೇಲೆ ರಕ್ತ ಅನ್ನೋದು ಒಂಥರ ಕಾಮನ್. ನಾನು ಹೇಳಿದೆ ರಾಯಲಸೀಮಾ, ನಾವು ಆಂಧ್ರದಲ್ಲಿ ನೋಡಿದ್ದೀವಿ, ರಾಯಲಸೀಮಾ ಅಥವಾ ಕಡಪದಲ್ಲಿ ಹೇಗೆ ಇಂಥ ರಕ್ತ ಸಿಕ್ತ ಅಧ್ಯಾಯಗಳಿದೆಯೋ, ಕರ್ನಾಟಕದಲ್ಲಿ ವಿಶೇಷವಾಗಿ ವಿಜಯಪುರದಲ್ಲಿ ಒಂದು ಫ್ಯಾಮಿಲಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರವಿ ಬೆಳಗೆರೆ ಅವರು ಕೂಡ ಇದರ ಬಗ್ಗೆ ನಿರಂತರವಾಗಿ ಬರೆದಿದ್ದರು. ಭೀಮಾ ತೀರದ ಹಂತಕರು ಅಂತೇಳಿ ಒಂದು ವಿಶೇಷಪ್ಪ, ಒಂಥರ ದ್ವೇಷ, ಫ್ಯಾಮಿಲಿ ದ್ವೇಷ, ಅಣ್ಣ ತಮ್ಮ ದ್ವೇಷ, ಶಿಷ್ಯ ಅಣ್ಣ ದ್ವೇಷ, ಈ ಥರ. ಓಕೆ, ಸಿದ್ದು ದುತ್ತರಗಾವಿ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಸಿದ್ದು, ಲೇಟೆಸ್ಟ್ ಅಪ್ಡೇಟ್ ಏನಿದೆ ಈಗ? ಜಯಪ್ರಕಾಶ್ ಶೆಟ್ಟಿ, ಏನು ವಿಜಯಪುರದ ಡೆಡ್ಲಿ ಬಾಗಪ್ಪ ಹತ್ಯೆ ಪ್ರಕರಣ ಇವತ್ತಿನ ದಿವಸ ಏನು ನಿನ್ನೆ ರಾತ್ರಿ 9:25 ಸುಮಾರಿಗೆ ಬಾಗಪ್ಪ ಹರಿಜನ್ ಹತ್ಯೆ ಆಗಿದ್ದು, ಮಾರಕಾಸ್ತ್ರಗಳಿಂದ ಏನು ಹಲ್ಲೆ ನಡೆಸಿ ಅಲ್ಲಿ ಒಂದು ಕೊಲೆ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಏನು ಪೊಲೀಸರು ಕೂಡ ತನಿಖೆ ಮುಂದುವರಿಸಿದ್ದಾರೆ. ಜೊತೆಗೆ SSL ತಂಡವು ಕೂಡ, ಆ ಬೆರಳುಚ್ಚುಗಾರರ ತಂಡವು ಕೂಡ ಬಂದು ಆ ಒಂದು ತನಿಖೆ ಮುಂದುವರಿಸ್ತಾ ಇದೆ. ಏನು ಈ ಒಂದು ರವಿ ಅಗರ್ಖೇಡ ಅನ್ನುವಂತ ಹಿಂದೆ ಏನು ಕಳೆದ 3 ತಿಂಗಳ ಹಿಂದೆ ಒಂದು ರವಿ ಅಗರ್ಖೇಡ್ ಅಂತ ನ್ಯಾಯವಾದಿಯ ಒಂದು ಕೊಲೆ ಆಗಿತ್ತು. ಆ ಕೊಲೆಯಲ್ಲಿ ಬಾಗಪ್ಪ ಹರಿಜನ್ ಕೂಡ ಕೈವಾಡ ಇತ್ತು ಅನ್ನೋ ಕಾರಣವು ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಏನು ಬಾಗಪ್ಪ ಹರಿಜನನ ಹೆಸರು ಹೇಳಿ ಏನು 30 ಲಕ್ಷ ರೂಪಾಯಿ ಒಂದು ಹಪ್ತಾ ವಸೂಲಿ ಮಾಡ್ತಿದ್ದ ವಕೀಲರು, ಏನು ರವಿ ಅಗರ್ಖೇಡ್ ಅನ್ನುವಂತ ವಕೀಲರು ಅನ್ನುವಂಥದ್ದು ಗೊತ್ತಾಗಿ ಏನು ಆ ಬಾಗಪ್ಪನ ಜೊತೆ ಇರ್ತಕ್ಕಂಥ ಸಹಚರರು ಈ ಒಂದು ರವಿ ಅಗರ್ಖೇಡನನ್ನ ಆಕ್ಸಿಡೆಂಟ್ ಮೂಲಕ ಒಂದು ಕೊಲೆಯನ್ನು ಮಾಡ್ತಾರೆ. ಆಗ ತನಿಖೆ ನಡೆದ ಮೇಲೆ ಇವರೇ ಅಪರಾಧಿಗಳಂತಾನು ಗೊತ್ತಾಗತ್ತೆ. ಆ ಹಿನ್ನೆಲೆಯಲ್ಲಿ ಒಂದು ಸೇಡನ್ನು ಇಟ್ಕೊಂಡಂತ ಈ ಏನು ರವಿ ಅಗರ್ಖೇಡನ ಒಂದು ಏನು ಫ್ರೆಂಡ್ ಅಂದ್ರೆ ಆಪ್ತ ಸಹಚರರು ಕೂಡ ಆದಂತ ಏನು ತುಳಸಿರಾಮ್ ಅನ್ನುವಂತ ವ್ಯಕ್ತಿ ಈ ಒಂದು ಹತ್ಯೆ ಮಾಡಿದಾನೆ ಅನ್ನಲಾಗ್ತಾ ಇದೆ. ಯಾಕಂತಂದ್ರೆ ಈಗಾಗಲೇ ಪೊಲೀಸ್ ತನಿಖೆ ನಂತರ ಅವ್ರನ್ನ ಏನು ಒಂದು ವಿಚಾರಣೆಗೆ ಒಳಪಡಿಸಿದಾಗ ಬಾಯಿ ಬಿಟ್ಟದ್ದೇನೆ ಅನ್ನುವಂತ ಅಂಶವು ಗೊತ್ತಾಗ್ತಾ ಇದೆ. ಒಟ್ಟಾರೆಯಾಗಿ ಏನು ಒಂದು ಗುಂಪಿನವರು ಒಂದು ಕೊಲೆ ಮಾಡಿದಾಗ ಇನ್ನೊಂದು ಗುಂಪಿನವರು ಈ ರೀತಿಯಂತ ಸೇಡು ತೀರಿಸಿಕೊಳ್ಳುವುದ್ರ ಜೊತೆಗೇನೆ ಆ ಡೇಟ್ಗಳನ್ನ ಮೆನ್ಷನ್ ಮಾಡಿಕೊಂಡು ಅದೇ ಡೇಟ್ಗೆ ಕೊಲೆಯು ಕೂಡ ನಡೆದಂತದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಈ ವಿಜಯಪುರದ ಭೀಮಾ ತೀರದ ಹಂತಕರು ಕೆಲವು ವೈಷಮ್ಯಗಳನ್ನ ಸ್ವಲ್ಪ ದಿನ ಕಾದು ನೋಡಿ ಒಳ್ಳೆ ಅವರಿಗೆ ಒಂದು ಕೊಲೆ ಮಾಡುವಂತ ನಿಟ್ಟಿನಲ್ಲಿ ಆಗ್ತಾ ಇರುತ್ತ ದ್ವೇಷಗಳು ಹೆಂಗಿದೆ ಅಂತಂದ್ರೆ ಒಂದು ಸ್ವಲ್ಪ ದಿನ ಒಂದು ಗ್ಯಾಪ್ ಕೊಟ್ಟು ಮತ್ತೆ ಅದೇ ವೈಷಮ್ಯ ಮುಂದುವರಿಸಿ ಅವರನ್ನ ಇವರು ಕೊಲೆ ಮಾಡೋದು, ಇವರನ್ನ ಅವ್ರು ಕೊಲೆ ಮಾಡೋದು, ಅವರ ಒಂದು ಸೇಡಿಗೋಸ್ಕರ ಇವರು ಕೊಲೆ ಮಾಡುವಂತದ್ದು ಏನು ಭೀಮಾ ತೀರದ ಹಿನ್ನೆಲೆಯಲ್ಲಿ ಇದ್ದಂತ ಒಂದು ಕನೆಕ್ಷನ್ಗೂ ಮತ್ತು ಈ ಕನೆಕ್ಷನ್ಗೂ ತುಂಬಾ
ಒಂದು ಡಿಫ್ರೆಂಟ್ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈಗ ಬಾಗಪ್ಪ ಹರಿಜನ್ ಭೀಮಾ ತೀರದ ಒಂದು ನಂಟು ಹೊಂದಿದಂತವರು, ಜೊತೆಗೆ ನಟೋರಿಯಸ್ ಕಿಲ್ಲರ್ ಕೂಡ ಹೌದು, ಜೊತೆಗೆ ಚಂದಪ್ಪ ಹರಿಜನನ ಶಿಷ್ಯರು ಕೂಡ ಹೌದು. ಆದ್ರೆ ಈ ಒಂದು ಕೇಸ್ಗೆ ಬೇರೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಏನಂತಂದ್ರೆ ಈಗ ಚಂದಪ್ಪ ಹರಿಜನನ ಶಿಷ್ಯನಾದಂತ ಬಾಗಪ್ಪ ಹರಿಜನನ ಒಂದು ಹತ್ಯೆ ಆಗಿರ್ತಕ್ಕಂಥದ್ದು ಈ ಹಿಂದೆ ಏನು ವಿಜಯಪುರದಲ್ಲಿ ಒಬ್ಬ ರವಿ ಅಗರ್ಕೇಡ್ ಅನ್ನುವಂತ ನ್ಯಾಯವಾದಿಯ ಕೊಲೆ ಏನಾಗುತ್ತೆ, ಅದರಲ್ಲಿ ಚಂದಪ್ಪ ಏನು ಬಾಗಪ್ಪ ಹರಿಜನನ ಸಹಚರರು ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಪ್ರೂವ್ ಆಗುತ್ತೆ. ಜೊತೆಗೆ ಆಗ ಏನು ಒಂದು ಈ ತುಳಸಿರಾಮ್ ಅನ್ನುವಂತ ಈ ವಕೀಲರ ಒಬ್ಬ ಸಹಚರರು ಕೂಡ ಈ ಒಂದು ಹತ್ಯೆಗೆ ಸಂಚು ಮಾಡ್ತಾ ಇದ್ರು. ಆಗ ಯಾವುದೇ ಒಂದು ಕಾರಣಕ್ಕೆ ಇವರು ಸಿಗಲಾರ್ದಕ್ಕೋಸ್ಕರ ಇಲ್ಲಿವರೆಗೆ ಕಾದಿದ್ರು. ಆದರೆ ನಿನ್ನೆ ಏನು ವಿಜಯಪುರದಲ್ಲಿ ವಾಸ್ತವ್ಯ ಹೂಡಿದ್ದಾರೆ, ವಿಜಯಪುರದ ಒಂದು ಹೊರವಲಯದಲ್ಲಿರ್ತಕ್ಕಂಥ ರೆಡಿವೆ ಕೇಂದ್ರದ ಬಳಿ ಬಾಡಿಗೆ ಮನೆಯಲ್ಲಿ ಚಂದಪ್ಪ ಇದ್ದಾರೆ, ಇಷ್ಟೊತ್ತಿಗೆ ಊಟ ಮಾಡಿ ಹೊರಗಡೆ ಬರ್ತಾರಂತ ಏನು ಬೇರೆ ಬೇರೆ ಮೂಲಗಳಿಂದ ಒಂದು ವಿಷಯ ತಿಳ್ಕೊಂಡಂತ ಈ ತಂಡ ಏನು ಆಟೋಗಳನ್ನ ಮಾಡಿಕೊಂಡು 15-20 ಜನ ಆಟೋಗಳನ್ನ ತಗೊಂಡು ಹೋಗಿ ಈ ಒಂದು ಏಕಾಏಕಿ ಈ ಬಾಗಪ್ಪ ಹರಿಜನ್ ಊಟ ಮುಗಿಸ್ಕೊಂಡು 9:15 ಮನೆ ಹೊರಗಡೆ ಇರ್ತಕ್ಕಂಥ ಒಂದು ರೋಡಲ್ಲಿ ಏನು ಒಂದು ವಾಕ್ ಮಾಡ್ತಾ ಇರ್ತಾನೆ, ಏಕಾಏಕಿ ಆಟೋದವರು ಹೋಗಿ ಎದುರಿಗೆ ನಿಂತ್ಕೊಂಡು ಮಾರಕಾಸ್ತ್ರಗಳಿಂದ ಅವರಿಗೆ ಒಂದು ಬೀಸಿ ಆ ಕೈ ಕಟ್ಟಾಗೋ ಲೆವೆಲ್ಗೆ ಕೂಡ ಹೊಡಿತಾರೆ. ಜೊತೆಗೆ ಅವರಿಗೆ ಯಾವುದೋ ಒಂದು ಹೆಸರು ಹೇಳೋದಕ್ಕೆ ಅವರ ಬಟ್ಟೆಗಳನ್ನು ಕೂಡ ಬಿಚ್ಚಿ ಮಾರಕವಾಗಿ ಹಲ್ಲೆಯನ್ನು ನಡೆಸ್ತಾರೆ. ಜೊತೆಗೆ ಸತ್ತಿದಾನೋ ಇಲ್ಲೋ ಇನ್ನೂ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಒಂದು ಬಂದೂಕಿನಿಂದ ಗುಂಡನ್ನು ಕೂಡ ಹಾರಿಸ್ತಾರೆ. ಆಮೇಲೆ ಏನು ಈ ಒಂದು ನಗರದಲ್ಲಿರ್ತಕ್ಕಂಥ ಅಕ್ಕಪಕ್ಕದ ಮನೆಯವರು ಕೂಡ ಬಹಳಷ್ಟು ಈ ಸದ್ದಿನಿಂದಾಗಿ ಲೈಟ್ಗಳನ್ನ ಆನ್ ಮಾಡ್ತಾರೆ, ಜೊತೆಗೆ ಹೊರಗಡೆನೂ ಬರ್ತಾರೆ. ಆದ್ರೆ ಯಾವುದೇ ಒಂದು ಏನು ಮಾಡಕ್ಕೆ ಆಗದೇನೆ ಮೂಕ ಪ್ರೇಕ್ಷಕರಾಗ್ತಾರೆ ಅಲ್ಲಿ. ಹಾಗಾಗಿ ಈ ಒಂದು ಆಟೋದಲ್ಲಿ ಬಂದಂತ ತಂಡವು ಕೂಡ ಏನು ಹತ್ಯೆ ಮಾಡಿದ ತಕ್ಷಣವೇ ಅವರು ಹೋಗ್ತಾರೆ. ಜೊತೆಗೆ ಸ್ಥಳಕ್ಕೆ ಪೊಲೀಸರು ಬರ್ತಾರೆ, ವಿಷಯ ತಿಳಿತೆ, ತನಿಖೆ ನಡೀತೆ. ಈ ರೀತಿಯಾಗಿ ಗೊತ್ತಾದ್ಮೇಲೆ ಈಗ ಏನು ಒಂದು ತನಿಖೆ ನಡೆಸಿದಾಗ ಆರೋಪಿಯನ್ನ ಅಧಿಕೃತವಾಗಿ ಇನ್ನು ಪೊಲೀಸ್ ವರಿಷ್ಠಾಧಿಕಾರಿಗಳು ಯಾವುದೇ ವಿಷಯ ತಿಳಿಸಿಲ್ಲ. ಬಟ್ ಬೇರೆ ಬೇರೆ ಮೂಲಗಳಿಂದ ಗೊತ್ತಾಗ್ತಾ ಇದೆ ಏನು ರವಿ ಅಗರ್ಕೇಡನ ಸಹಚರರೇ ಈ ಒಂದು ಕೃತ್ಯಕ್ಕೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಜಯಪ್ರಕಾಶ್ ಶೆಟ್ಟಿ. ಥ್ಯಾಂಕ್ ಯು ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಆದರೆ ಒಂದು ಸಿದ್ದು, ನನಗೆ ಸಾಧಾರಣವಾಗಿ ಈ ಥರ ಪ್ರಾಣ ಭಯ ಇದ್ದರೆ ಊರು ಬಿಟ್ಟು ಹೋಗುವಂಥ ಒಂದು ಅಭ್ಯಾಸ ಇರುತ್ತೆ ಕೆಲವರಿಗೆ, ಎಷ್ಟೇ ದೊಡ್ಡ ಡಾನ್ಗಳೇ ಆಗಲಿ. ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗೋದು ಎಲ್ಲ ನಾವು ನೋಡಿದ್ದೀವಲ್ಲ, ದುಬೈಯಲ್ಲಿ ಹೋಗಿ ಸೆಟ್ಲ್ ಆಗೋದು. ನನಗೆ ಇಲ್ಲಿ ಇವ್ರದ್ದೊಂದು ವಿಶೇಷ, ಇವರು ಊರು ಬಿಟ್ಟು ಬೇರೆ ಹೋಗೋದಿಲ್ಲ, ಅಲ್ಲೇ ಇರ್ತಾರೆ. ನಮ್ಮ ಸಾವು ಕಾಯ್ತಾ ಇದೆ ಅಂತ ಗೊತ್ತಿದ್ರು ಕೂಡ ಅದೇ ಊರಲ್ಲಿ ಇರ್ತಾರೆ. ಅದೆಂಗೆ ಅಂತ ಸಿದ್ದು? ಏನು ಜಯಪ್ರಕಾಶ್ ಶೆಟ್ರೆ, ಈ ಒಂದು ಬಾಗಪ್ಪ ಹರಿಜನ್ ಯಾವತ್ತೂ ಒಂದೇ ಊರಲ್ಲಿ ಇರ್ತಿರ್ಲಿಲ್ಲ. ಯಾಕಂತಂದ್ರೆ ಇವತ್ತು ವಿಜಯಪುರದಲ್ಲಿದ್ರೆ ನಾಳೆ ಗುಲ್ಬರ್ಗಾದಲ್ಲಿ ಇರ್ಬೋದು, ಬೇರೆ ಮಹಾರಾಷ್ಟ್ರದ ಸೋಲಾಪುರದಲ್ಲಿ ಇರ್ಬೋದು, ಜೊತೆಗೆ ಅವರ ಬ್ಯಾಡಿಗೆ ಹಾಳ ಅವರ ಗ್ರಾಮದಲ್ಲಿ ಇರ್ಬೋದು. ಒಂದು ದಿನ ಅಲ್ಲಿದ್ರೆ ಇನ್ನೊಂದು ದಿನ ಇಲ್ಲೇ. ಆದ್ರೆ ಎಲ್ಲಿ ವಸ್ತಿ ಅಂದ್ರೆ ಹಾಲ್ಟ್ ಮಾಡ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗುಪ್ತವಾಗಿಡ್ತಿದ್ರು. ಇಂಥಲ್ಲೇ ಇದಾರೆ ಅನ್ನುವಂತ ಒಂದು ಮಾಹಿತಿಯನ್ನು ಎಲ್ಲೂ ಬಿಟ್ಟು ಕೊಡ್ತಿರ್ತಿರ್ಲಿಲ್ಲ. ಯಾಕಂದ್ರೆ ಇವರು ತಿಂಗಳಲ್ಲಿ 2 ಮನೆಗಳು ಮತ್ತು 2 ತಿಂಗಳಲ್ಲಿ 3 ಮನೆಗಳನ್ನು ಬದಲಾವಣೆ ಮಾಡಿ ಮನೆಗಳನ್ನ ಬೇರೆ ಬೇರೆ ಬಾಡಿಗೆ ಹಿಡಿಯುವಂತದ್ದು ಕೂಡ ಸಾಕಷ್ಟು ಮಾಡ್ತಾ ಇದ್ರು. ಆದ್ರೆ ಯಾವುದೇ ಕಾರಣಕ್ಕೂ ಇಂಥ ಮನೆಯಲ್ಲಿ ಇಲ್ಲೇ ಇದ್ದಾನೆ ಬಾಗಪ್ಪ ಅನ್ನುವಂಥದ್ದು ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತು ಮಾಡಿಸ್ತಿರ್ಲಿಲ್ಲ. ಯಾಕಂತಂದ್ರೆ ಅವರ ಸಹಚರರು ಒಬ್ಬರು ಇಬ್ಬರನ್ನು ಬಿಟ್ರೆ ಇನ್ನುಳಿದವ್ರಿಗೆ ಯಾರಿಗೂ ಗೊತ್ತು ಮಾಡ್ತಿರ್ಲಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. ಜೊತೆಗೆ ಇವರು ಹೆಚ್ಚು ಈಗೇನು ಒಂದು 6 ತಿಂಗಳಿಂದ ಒಂದು ನಗರ ಪ್ರದೇಶದಲ್ಲಿ ವಿಜಯಪುರ ನಗರದಲ್ಲಿ ಆಗಿರ್ಬೋದು, ಜೊತೆಗೆ ಅವರ ಸ್ವಗ್ರಾಮ ಅಲ್ಮೇಲ ತಾಲೂಕಿನ ಒಂದು ಬ್ಯಾಡಗಿಹಾಳ ಗ್ರಾಮದಲ್ಲಿಯೂ ಕೂಡ ಅವರು ಹೆಚ್ಚಿನ ಒಂದು ದಿನಗಳಿಂದ ಅಲ್ಲಿ ಇರ್ತಿದ್ರು. ಜೊತೆಗೆ ಯಾವುದೇ ಒಂದು ನಾನು ಈ ಕೃತ್ಯಗಳನ್ನ ಬಿಡಬೇಕು, ಜೊತೆಗೆ ನಾನು ಸಾಮಾನ್ಯ ಜನರ ಜೊತೆ ಬೆರಿಬೇಕು, ವಿವಿಧ ಸಾಮಾಜಿಕ ಕೆಲಸಗಳನ್ನ ಮಾಡಬೇಕು, ಇದರಲ್ಲಿ ತೊಡಗಬೇಕು ಅನ್ನುವಂತ ಕಾರಣಕ್ಕೋಸ್ಕರ 4 ದಿನಗಳ ಹಿಂದೆ ಅಷ್ಟೇ ಏನು ಒಂದು ಬ್ಯಾಡಗಿಹಾಳ ಗ್ರಾಮದಲ್ಲಿ ಊರ ಪಕ್ಕದಲ್ಲೇನೆ ಒಂದು 6 ಎಕರೆ ಜಮೀನನ್ನು ಹಿಡಿದು ಊರ ಗ್ರಾಮ ದೇವರುಗಳಿಗೆ ಒಂದು ಜಾಗ ಕೊಡುವಂತದ್ದಾಗಿರ್ಬೋದು, ಅಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಮಾಡಿ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಆ ಫೋಟೋಗಳನ್ನು ಹಂಚಿಕೊಂಡಿರೋದಾಗಿರ್ಬೋದು, ಬೇರೆ ಬೇರೆ ಒಟ್ಟ ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗುವಂತದ್ದು ಮಾಡ್ತಾ ಇದ್ರು. ಯಾಕಂತಂದ್ರೆ ಯಾವುದೇ ಕಾರಣಕ್ಕೂ ಪ್ರಾಣ ಭಯ ಇಲ್ಲ ಅನ್ನುವಂಥದ್ದು ಇರ್ಲಿಲ್ಲ. ಯಾಕಂದ್ರೆ ಪ್ರಾಣ ಭಯ ಇತ್ತು ಅವ್ರಿಗೆ, ಯಾಕಂದ್ರೆ ಎಲ್ಲೇ ಹೋದ್ರು ಒಬ್ಬೊಬ್ರೆ ಹೋಗ್ತಾ ಇರ್ಲಿಲ್ಲ ಅನ್ನುವಂಥದ್ದು ಕೂಡ ಮಾಹಿತಿ ಇದೆ. ಆದ್ರೆ ಇವರು ಇಂಥಲ್ಲಿ ಬಂದಿದ್ದಾರೆ ಅನ್ನುವಂಥದ್ದು ಅವರ ಆಪ್ತರಲ್ಲಿ ಯಾರೋ ಒಬ್ರು ತಿಳಿಸಿರಬಹುದು ಅನ್ನುವಂತ ಒಂದು ಸಂಶಯ ಇದೆ. ಆದ್ರೆ ಇನ್ನೂವರೆಗೂ ಯಾರು ಅನ್ನುವಂಥದ್ದು ಗೊತ್ತಾಗಿಲ್ಲ. ಜಯಪ್ರಕಾಶ್ ಶೆಟ್ರೆ. ಓಕೆ, ಸಾಧಾರಣವಾಗಿ ಅದೇ ಹೇಳೋದು, ಈ ರೌಡಿಸಮ್ ನೋಡಿ, ಅವರೆಷ್ಟೇ ಪಾಪ್ಯುಲರು, ಅವರ ಗ್ಯಾಂಗಲ್ಲಿ ಏನಿದ್ರು ಕೂಡ ಸಾಮಾನ್ಯ ಮನುಷ್ಯ ಸಂಜೆ ವೇಳೆಗೆ ತನ್ನ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ನಿದ್ದೆ ಮಾಡ್ಬೋದು. ಹೌದು.
ಇವ್ರಿಗೆ ನಿದ್ದೆನೇ ಇಲ್ಲ ರೀ. ಹೌದು, ಯಾವಾಗ ಬಂದು ಕೊಚ್ಚಿ ಹೋಗ್ತಾನೆ, ಯಾವಾಗ ಬಂದು ಕಡ್ದು ಹೋಗ್ತಾನೆ ಅಂತೇಳಿ ಇದೇ ಇರ್ತದೆ. ಸೊ ಹಾಗಾಗಿ ನೋಡಿ, ಒಂದು ಒಳ್ಳೆ ಲೈಫ್ ಅನ್ನೋದನ್ನು ಅದಕ್ಕೆ ಅವ್ರು ಮೂರು ಮನೆ ತಿಂಗಳು ಏನು ರೀ ಅವ್ರ ಅವಸ್ಥೆ ಹೆಂಗಿರ್ಬೋದು? ನೀವೊಮ್ಮೆ ಆಲೋಚನೆ ಮಾಡಿ. ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ರಾತ್ರಿ ಮಲಗುವಾಗ ಯಾರು ಬಂದು ಹೊಡಿತಾನೋ, ಆಮೇಲೆ ಗೊತ್ತಿದ್ದ ಇಬ್ಬರು ಫ್ರೆಂಡ್ಸ್ ಅವ್ರು ಯಾವಾಗ ಸ್ಕೆಚ್ ಹಾಕ್ಕೊಡ್ತಾರೋ, ಈಗಲೂ ಅದೇ ಡೌಟ್ ಬರ್ತಿರೋದು, ಯಾರೋ ಒಬ್ಬ ಹೇಳಿರಬೇಕು ಅಂತೇಳಿ ಅವನನ್ನು ಖರೀದಿ ಮಾಡಿರ್ತಾರೆ. ಬೇಕಾ ಇಂಥ ಲೈಫು? ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ಕೊಳ್ಳಿ, ಒಂದು ಒಳ್ಳೆ ಕೆಲಸ ಅಥವಾ ಬಿಸ್ನೆಸ್ ಮಾಡ್ಕೊಳ್ಳಿ, ಒಳ್ಳೆ ಲೈಫನ್ನು ಲೀಡ್ ಮಾಡಿ. ಆಗ ಮಾತ್ರ ಒಂದು ಉತ್ತಮ ನಾಗರಿಕನಾಗೋದಕ್ಕೆ ಸಾಧ್ಯವಾಗುತ್ತೆ.